ನನ್ನ ಕೈಗೆ ಅಂದ್ರೆ ಇದು ಅನಾಚಿಕೆ ಮುಳ್ಳು ತರನೇ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಜಾಸ್ತಿ ಎತ್ತಿದ. ಕೋವಿಡ್-19 ಬಂದ ಟೈಮಲ್ಲಿ ನಾನೀಗ ಅರ್ಜೆಂಟಿಗೆ ನೆನ್ಸಿದ್ದು ಇದು ಕುದ್ದೆ ಅಂತ ಹಾಕ್ಲಿಲ್ಲ ಮಾಡೋದು. ಈಗ ಇದನ್ನ ನೋಡಿ ಕಾಣಿಸ್ತಿತ್ತಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲ? ನೋಡಿ ಇವತ್ತು ಈ ಸೊಪ್ಪಿಂದ ಒಂದು ಎಣ್ಣೆ ಮಾಡು ಅನ್ಕೊಂಡು ದಡಮ್ಮ ಇಷ್ಟೊತ್ತಿಗೂ ಮಾಡ್ತಿರ್ತಾರೆ ಇದನ್ನ. ನಮಗೆ ನಿಜ ಹೇಳ್ಕಂದ್ರೆ ನಾನು ಮಾಡೋದು ಕಾಣಲಿಲ್ಲ ದಡಮ್ಮ ಮಾಡೋದಿಗೆ. ಕಾಲೆಲ್ಲ ನಂಜಾಗ್ತಲ್ಲ, ನಂಜಿಗೆ ಮತ್ತೆ ಕಾಲಿಗೆ ಮೂಳೆ ಎಲ್ಲ ನೋವಿದ್ರೆ, ಸಣ್ಣ ಪುಟ್ಟ ಗಾಯ ಎಲ್ಲ ಇದ್ರೆ ಈ ಸೊಪ್ಪಿನ ಎಣ್ಣೆಯನ್ನು ಹಚ್ಚೋದ್ರಿಂದ ತುಂಬ ಯೂಸ್ ಇತ್ತು. ಆ್ಯಂಡ್ ಈಗ ಸೊಪ್ಪಿನ ಸರಿ ತೋರಿಸು. ನಾಯಿ ಸಂಕೋಲೆಯ ಇದು ಎಲ್ಲ ಕಡೆ ಎಲ್ಲ ಬೆಳೆಯೋದಿಲ್ಲ. ಮರಗಳೆಲ್ಲ ಜಾಸ್ತಿ ಇರುತ್ತಲ್ಲ, ಅಲ್ಲೆಲ್ಲ ಜಾಸ್ತಿ ಬೆಳೆಯೋದು. ಇದೆಂತ ಗೊತ್ತಾ, ಅಲ್ಲೇ ಇಟ್ಟಲ್ಲೇ ಹಿಂಗೆ ನನ್ನ ಅಂಗಿಗೆಲ್ಲ ಇಟ್ಕೊಳ್ಳಾಯ್ತೈತಿ. ಅಯ್ಯಯ್ಯಯ್ಯೋ, ಅದ್ರ ಮುಳ್ಳಂದ್ರೆ ಈ ಸೊಪ್ಪನ್ನು ಯಾರು ಕಂಡಿರ್ಯಾ? ಆ್ಯಂಡ್ ಇದನ್ನು ಯೂಸ್ ಮಾಡೋದು ಗೊತ್ತಿತ್ತಾ? ಈ ದಡಮಂಗೆ ಸುಮಾರು ಜನ ಈ ಥರ ಮಾಡ್ತಾರೆ, ಅವರು ಪ್ರಯೋಗ ಮಾಡ್ತಾರೆ. ಸೊ ಇನ್ನು ಈಗ ಫಸ್ಟ್ ಕಟ್ ಮಾಡ್ಕೊಂಬ. ಒಳ್ಳೆ ಅದಂಗೆ ಕೈ ಹಾಕೊಟ್ಟಿದ್ದೆ ಆಗಿರ್ತಿದ್ದೆ. ಒಳ್ಳೇದು ಹಿಂಗೆ ಇಟ್ಕೊಂಡಿಲ್ಲ ಫುಲ್. ಈಗ ಇದು ನನ್ನ ಕೈಗೆ ಕಾಲಿಗೆ ಇದು ಅನಾಚಿಕೆ ಮುಳ್ಳು ತರನೇ ಅದಕ್ಕಿಂತ ಜಾಸ್ತಿ ಎತ್ತಿದ. ಅದೇ ಇಷ್ಟು ನೋವು ಆಗ್ತಿಲ್ಲ. ಈಗ ಸಿಕ್ಸ್ಕೊಂಡಿರ್ತಿ ತೆಗೋಕೆ ಇಟ್ಲೆ ಸ್ವಲ್ಪ ಕಮ್ಮಿ, ಬೇರೆ ಬೇರೆ ಎಲ್ಲ ಜೊತೆ ಇದು ಸೊಪ್ಪಿಲ್ಲಿಟ್ಟಿದೆ. ಅಂಡ್ ಸಾಯಂಕಾಲ ಮಕ್ಕಳಿಗೆ ಅಂತೂ ಮಾಡಿಕೊಡು ಅಂತೇಳಿ ಹೇಳಿ ಇದನ್ನು ನೆನೆಸಿದ್ದು. ಇದು ಬಿಳಿ ದಾಸವಾಳ. ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ, ಇದನ್ನು ಕಂಡಿರ್ತಾರಲ್ಲ, ಬಿಳಿ ದಾಸವಾಳ ದೋಸೆ ಮಾಡಿಕೊಡು ಅನ್ಕೊಂಡು. ಇದು ತುಂಬ ಒಳ್ಳೇದು. ಬಿಳಿ ದಾಸವಾಳ ಅಂತಲ್ಲ, ಕೆಂಪು ದಾಸವಾಳನೂ ಒಳ್ಳೇದು. ಬಟ್ ಅದಕ್ಕಿಂತ ಜಾಸ್ತಿ ಔಷಧೀಯ ಗುಣ ಇರ್ಬೋದು ಇದರಲ್ಲಿ. ಹಸಿ ಅಕ್ಕಿ ಅಂತಾರಲ್ಲ, ಮನೆಯಲ್ಲೇ ಇದೆ ಭತ್ತದ್ದೆಲ್ಲ ಇದು ಮಾಡಿ ತೋರಿಸಿದ್ನಲ್ಲ, ವಿಡಿಯೋ ಎಲ್ಲ ಹಾಕಿದ್ನಲ್ಲ. ಸೊ ಗದ್ದೆಯಲ್ಲಿ ಆದ ಭತ್ತದಲ್ಲೇ ಮಾಡ್ಕೊಂಬಂದದ್ದು ಈ ಅಕ್ಕಿ, ಹೊಸ ಅಕ್ಕಿ. ನಾವೀಗ ಸೊಪ್ಪು ಇದು ಎಣ್ಣೆ ಮಾಡುವ. ಸ್ಕೂಲ್ ಬಿಟ್ರಾ? ಆಯ್ತು, ಬೇಗ ಸ್ಕೂಲ್ ಬಿಟ್ರಾ? ಹಾಫ್ ಡೇ ಅಲ್ಲ ಇವತ್ತು ನಿಂಗೆ. ಇರು ಬ್ಯಾಗ್ ಇಡು. ಶೂ ತೆಗಿ ನೀನು ತೆಗಿ. ಉಲ್ಟ ಪಲ್ಟ ಹಾಕಿದಾಳ ಶೂ. ಯಾರು ಹಾಕಿದ್ ನಂಗೆ ಬಾಬು ನಿಂಗೆ ಉಲ್ಟ ಪಲ್ಟ? ಯಾರು ಹಾಕಿದ್ದು ಶೂ ಉಲ್ಟ ಪಲ್ಟ ಮಗುಗೆ? ಯಾರು ಹಾಕಿದ್ದು ಉಲ್ಟ ಪಲ್ಟ? ಸ್ಕೂಲ್ ಹೆಂಗಾಯ್ತು ಬಾಬಾ? ಸ್ಕೂಲ್ ಹೆಂಗಾಯ್ತಾ ಹೇಳ. ಎಣ್ಣೆ ಹಾಕಿ ತೆಂಗಿನ ಎಣ್ಣೆಯನ್ನು ಹಾಕು. ಅದಕ್ಕೆ ಸ್ವಲ್ಪ ಹಾಕುದಾ? ತುಂಬ ಬೇಕಲ್ಲ? ಹೌದು, ಸೊಪ್ಪು ಸುಮಾರು ಇತ್ತು. ಅದಕ್ಕೆ ಏಗಳಿಗೂ ಹಾಳಾತಲೆ ಹಾಳಾತಿಲ್ಲ. ಕೊಬ್ಬರಿ ಎಣ್ಣೆ ಖಾಲಿ ಆದಂಗೂ ಸೊಪ್ಪಿಗೆ ಬೇರೆ ಎಣ್ಣೆ ಸೇರಿಸ್ತಾ ಬಟ್ ಅದ್ರದ್ದು ಇದು ಹಾಕಿಲ್ಲ ಬೇಡ. ಸೊಪ್ಪು ಎಷ್ಟು ಬೇಡ, ಎಣ್ಣೆ ಖಾಲಿ ಆದಂಗೂ ಬೇರೆ ಎಣ್ಣೆ ಹಾಕೋಣ. ಒಂದ್ಸಲಿ ಮಾಡ್ರೆ 3 ವರ್ಷ ತನಕ ಒಂಥರ ಸ್ಮೆಲ್ ಬತ್ತಿಲ್ಲ, ಜಡ್ಡು ವಾಸನೆ ಬರುತ್ತಾ? ಅದು ಬಂದು ಚೇಂಜ್ ಮಾಡ್ಲಕ್ಕ ಅದು ಬೇರೆ ಸೊಪ್ಪು ಹಾಕಿ ಮಾಡು. ಯಾರು ಇಟ್ಕೊಂಡ್ರು ಒಳ್ಳೇದಾಗ್ತದೆ. ಈಗ ಸಾಕೇನ? ಸಾಕಾ? ಸಾಕು. ಓಕೆ, ಈಗ ಅರಿಶಿಣ ಹಾಕ್ಲಾಕ ಇದಕ್ಕೆ. ಇಷ್ಟ ಸಾಕಾ? ಜಾಸ್ತಿ ಬೇಡ. ಸಾಕು, ಇಷ್ಟ ಸಾಕು. ಸೊಪ್ಪು, ಸ್ವಲ್ಪ ಅರಿಶಿಣ, ತೆಂಗಿನ ಎಣ್ಣೆ ಇಷ್ಟೇ ಯೂಸ್ ಮಾಡಿ ಎಣ್ಣೆ ಮಾಡ್ತಿರ್ಬೋದು. ಸೊಪ್ಪು ಹಾಕಿದ್ರೆ ಇದಕ್ಕೀಗ ಸೊಪ್ಪು ಹಾಕುವ. ಇದೀಗ ಸ್ವಲ್ಪ ಕಲಿಸುದಾ? ಹಂಗೆ ಇರಲಿ ಅಲ್ಲ. ಇಷ್ಟೇ ಆಯ್ತಾ? ಇದೀಗ ಸೊಪ್ಪೆಲ್ಲ ಬಾಡುತ್ತೆ ಅಲ್ಲ? ಆಯ್ತು. ನಮ್ಮ ಸುತ್ತಮುತ್ತ ಸಿಕ್ಕುವುದರಲ್ಲಿ ಎಷ್ಟು ಔಷಧೀಯ ಅಂಶಗಳಿರುತ್ತೆ. ತೆಂಗಿನ ಎಣ್ಣೆಗೆ ಚಿಟಿಕೆ ಅರಿಶಿಣ, ಸ್ವಲ್ಪ ಬಿಸಿ ಆದಮೇಲೆ ಈ ಸೊಪ್ಪನ್ನು ಹಾಕಿ ಆಫ್ ಮಾಡೋದಷ್ಟೆ. ಕೋವಿಡ್ ಬಂತಲ್ಲ, ಕೋವಿಡ್-19 ಬಂದ ಟೈಮಲ್ಲಿ ದೊಡ್ಡಮ್ಮ ಒಂದಾದ್ರೆ ಎಲ್ಲರ ಮನೆಯಲ್ಲೂ ಈ ಬೇರೆ ಬೇರೆ ಎಲ್ಲ ಏನು
ಗಿಡಮೂಲಿಕೆಗಳದ್ದೆಲ್ಲ ಟ್ರೈ ಮಾಡಿಸಿದ್ರಲ್ಲ ಆ ಟೈಮಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಬಿಸಿನೀರಿಗೆ ತುಳಸಿ ಹಾಕೊಂಡು ಕೊಡೋದು ಅಲ್ಲ, ಆ ಟೈಮಲ್ಲಿ ಶೀತ ಕೆಮ್ಮಲ ಒಪ್ಪಕ್ಕಾಗ ಸ್ವಲ್ಪ ಇಮ್ಯುನಿಟಿ ಜಾಸ್ತಿ, ಬೂಸ್ಟ್ ಆಯಿಲ್ ಇಮ್ಯುನಿಟಿ ಅಂದ್ಕೊಂಡು ಕೆಲವು ಬೇರೆ ಬೇರೆದೆಲ್ಲ ಮಾಡ್ತಿದ್ರು. ನಮ್ಮನೇಲಿ ಅಶ್ವತ್ಥ ಎಲೆ ಯೂಸ್ ಮಾಡಿ, ಅಶ್ವತ್ಥ ಎಲೆ ನೀರು ಕೊಯಿಸಿ ಅದಕ್ಕೆ ನಿಂಬೆಹಣ್ಣು ಯಾಲಕ್ಕಿ ಹಾಕಿ ಸೋಸಿ ಕುಡಿತಿತ್ತು. ಅದು ಒಂಥರ ಫ್ಲೇವರ್, ಅದು ಒಳ್ಳೆ ಇರ್ತೈತೆ ಮಾತ್ರ. ಹರ್ಬಲ್ ಟೀ ಎಲ್ಲ ಕುಡಿತಾರಲ್ಲ, ಸೊ ಆ ಥರದೆಲ್ಲ ಈಗನು ಮಾಡ್ಲಕ್ಕೆ ಮಧ್ಯೆ ಮಧ್ಯೆ ಹಂಗೆ ಮಾಡ್ಕೊಂಡು ಕುಡಿಲಕ್ಕೆ. ಆ ಟೈಮಲ್ಲಿ ಮಾಡೋದದ ಇಮ್ಯುನಿಟಿ ಬೂಸ್ಟ್ ಆಗ್ಬೇಕು ಕನ್ನಡಿ ಎಲ್ಲ ಒಂದ್ಸಲ ಎದುರ್ಕೊಂಡ್ರಲ್ಲ ಈ ಕೊರೋನಾ ಒಂದು ಟೈಮಲ್ಲಿ. ಸೊ ಮತ್ತೆ ಟ್ರೈ ಮಾಡಲಿಲ್ಲ, ನಂಗೆ ಅದು ನೆನಪಾಯ್ತು ಇವತ್ತು. ಎಣ್ಣೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ದಕ್ಕೆ ಎಣ್ಣೆಗಳಿಗೆ ಬೇಕಾರಾಯ್ತಲ್ಲ, ಅದಕ್ಕೆ ಎಷ್ಟು ಬೇಕಾದ್ರೆ ಎಣ್ಣೆ ಹಾಕೊಂಡು. ಇಲ್ಲೇ ಇರಲಿ ಇಟ್ಕೋ. ಆಯ್ತಮ್ಮ, ಇಲ್ಲಿ ಮೈಯ ಕಚ್ಚುವ ಮೆಡಿಸಿನ್ ದೋಸೆಗೆ ರುಬ್ಬಿದೆ ರೆಡಿ ಹೇಳಿದ್ಮೇಲೆ ದೋಸೆಗೆ ಬ್ಲೆಂಡ್ ಮಾಡುವ. ಭಾರತ ಭಾಗ್ಯ ವಿಧಾತ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय 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 हे ओके ओके ಗ್ರೀನ್ ದೋಸೆ ಚಟ್ನಿ ಅಲ್ಲ, ಗ್ರೀನ್ ದೋಸೆ ತೋರಿಸ್ತೇನೆ ನಾನು. ಒಳ್ಳೆ ಮೆಹಂದಿ ಕಲರ್ ಥರ ನೀರಾಗಕ್ಕೆ ಸಾಕಮ್ಮ ಕಲಿಸಿದ್ದೆ. ದೋಸೆ ಮಾಡ್ತಿದ್ದೆ ನಾನೀಗ ಅರ್ಜೆಂಟಿಗೆ ನೆನೆಸಿದ್ದೆ, ಇದು ಕುದ್ದೆ ಅಂತ ಹಾಕಲಿಲ್ಲ. ನೀರು ದೋಸೆ ಹಳದಲ್ಲೇ ದೋಸೆ ಮಾಡುವ ಅಂದ್ಕೊಂಡೆ. ಶಿವಾಂಶಿಗೆ ನೀರು ದೋಸೆ ಅಂದ್ರೆ ಇಷ್ಟ. ಇದೊಂದು 1 hour ನೆನೆದಿತ್ತು, 1 hour ಅಕ್ಕಿ ನೆನೆಸಿ ಇಟ್ಟಿದ್ದೆ, ಮತ್ತು ಅರ್ಧ 1 ಗಂಟೆ ಇಟ್ಟಿದೆ. ದೋಸೆ ಮಾಡುವ ತುಪ್ಪ ಹಾಕಿ ದೋಸೆ ಮಾಡ್ತಿದ್ದೆ ನಾನು. ಇಲ್ಲಿ ಎಲ್ಲದಕ್ಕೂ ತುಪ್ಪ ಹಣ. ಓ ಒಂದು ಅರ್ಧ ಮುಕ್ಕಾಲು ಗಂಟೆ ನೆಂದರೂ ಸಾಕಿದ್ದು, ತುಂಬ ಹೊತ್ತು ನೆನೆಕಂದಿಲ್ಲ, ಜಾಸ್ತಿ ಹೊತ್ತು ನೆಂದು ಒಳ್ಳೆಯದು. ಈಗ ನಾವು ನೀರು ದೋಸೆಗಳು ಒಂದ್ಸಲ ಅರ್ಜೆಂಟಾರೆ ಅರ್ಧ ಗಂಟೆ ಒಳಗೆ ನೆನೆಸಿ ಮಾಡೋದಿರುತ್ತಲ್ಲ ಮಕ್ಕಳಿಗೆಲ್ಲ ಬೇಕಂತ ಹೇಳಿದ್ರೆ. ಯಾರಿಗೆಲ್ಲ ಈ ಥರ ರೋಸ್ಟ್ ಅದು ತಿನ್ನೋಕೆ ಇಷ್ಟ, ಲೈಕ್ ಇಟ್.
ಮತ್ತು ಇದೆಲ್ಲ ಬಿಸಿ ಬಿಸಿ ತಿಂದರೆ ಲೈಕ್ ತುಂಬ ತಣ್ಣದ ಮೇಲೆ ತಿನ್ಕಿಂತ ಬಿಸಿ ಬಿಸಿ ತಿಂದರೆ ಲೈಕ್. ಬಾಳೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಕಣಿ. ಎಂಥದ್ದು ಏನು ಇದೆಂತ ಶಿವಾಂಶ್ ಇದು ಪಿಂಕ್ ಫ್ಲವರಾ? ಎಷ್ಟು ಚಂದ ಇತ್ತಲ್ಲ ಶಿವಾಂಶ್. ಸೂರ್ಯ ಮುಳುಗೋಕೆ ಶುರು ಆಯ್ದ. ಹಕ್ಕಿ ಗೂಡಿಟ್ಟಿತ್ತು ಬಟ್ ಇಲ್ಲಿ ಹಕ್ಕಿನೇ ಬರಲಿಲ್ಲ. ಏನು ವಿಪರ್ಯಾಸ. ಮೇಲೆ ಎಲ್ಲೆಲ್ಲೋ ಗೂಡಿಡ್ತಿತ್ತಂತೇಳಿ ಇಲ್ಲಿ ಗೂಡು ಇಟ್ಟರೆ ಇಲ್ಲಿ ಜೇನು ಗೂಡು ಕಟ್ತಾ ಇತ್ತು ಇಲ್ಲಿ. ಇದು ರಿಸ್ಕ್. ಇಲ್ಲಿ ಜೇನು ಗೂಡು ಕಟ್ತಾ ಇತ್ತು, ಹಕ್ಕಿ ಗೂಡೊಳಗಡೆ ಜೇನು ಗೂಡು ಕಟ್ತಾ ಇತ್ತು. ಅಯ್ಯೋ ದೇವರೇ. ಎಂತ ಮಾಡೋದು ಈಗ ಇದನ್ನು ನೋಡಿ. ಕಾಣಿಸ್ತಿತ್ತಾ? ಹಾಂ, ಈಗ ಕಾಣಿಸುತ್ತೆ. ಅದರೊಳಗಡೆ ಜಿಗ ಇದ್ರೆ ಈಗ ಬಂದು ನಂಗೆ ಕಚ್ಚಿ ಬಿಡೋದು. ಎಂತ ಮಾಡಿ ಬಂದಿರು ನಂಗೆ ಅಂದ್ಕೊಂಡು. ಇದ್ರೊಳಗಡೆ ಹಕ್ಕಿ ಬರಲಿ ಅಂತ ಹಾಕದಲ್ಲ ಶಿವಾಂಶ್ ನಾವು. ಹಕ್ಕಿ ಬರಲಿಲ್ಲ ಇದ್ರೊಳಗಡೆ, ಬರ್ಡ್ ಬರಲಿಲ್ಲ. ಅದ್ರೊಳಗಡೆ ಹನಿ ಬಿ ಬಂದಿತ್ತು. ಹನಿ ಬಿ ಅದು ಗೂಡು ಕಟ್ಟಿತ್ತು. ಮುಟ್ಬೇಡ ನೀನು, ಮುಟ್ಬೇಡ. ಅದ್ರೊಳಗಡೆ ಕಟ್ಟಿತ್ತು. ಗೊತ್ತಿಲ್ಲ, ಅದಕ್ಕೆ ಜಾಗ ಇತ್ತಲ್ಲ ಅದಕ್ಕೆ ಅಲ್ಲಿ ಗೂಡು ಕಟ್ತೈತಿ. ಎಂತ ಶಿವು? ಎಂಥದ್ದು ಎಂಥದ್ದು? ಎಂತ ಹೂ ಅದು? ಏನು ಹೂ ಅದು? ನೋಡೋದು ನಿಮ್ಮನಿದಂತ ತಗೊಂತೆ ನೀನು. ನಿಂಗೆ ಎಷ್ಟನೇ ಕ್ಲಾಸ್? ನಿಂಗೆ UKG. ಯಾಕೆ ಹೇಳ್ದೆ ಅಂದರೆ ಓಕೆ, ಇದರೆಲ್ಲ ನಿಮ್ಮ ಮಗ ಫಸ್ಟ್ ಸ್ಟ್ಯಾಂಡರ್ಡಾ ಸೆಕೆಂಡ್ ಸ್ಟ್ಯಾಂಡರ್ಡಾ ಅನ್ನಡಿ ಹೇಳಿಕೆ ಅಂತಿದ್ರು. ಅವನು UKG ಅಷ್ಟೇ. ಅವನು ಸ್ವಲ್ಪ ಉದ್ದ ಜಾಸ್ತಿ ಇದನ್ನ ಏನೋ ಗೊತ್ತಿಲ್ಲ, ಜಾಸ್ತಿ ಅಂತ ಎಲ್ಲರೂ ಅಂದ್ಕೊಂಡರೆಲ್ಲ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಂತಾರೆ. ಚಂದ ಇತ್ತಲ್ಲ ಮಹು. ನಮ್ಮನೇದೇ ಇದು. ತಕೊಂಬೇಡ, ಅಲ್ಲೇ ಇರಲಿ, ಗಿಡದಲ್ಲೇ ಚಂದ ಕಾಣಿಸ್ತಿತ್ತು. ಇಷ್ಟ ಆಯ್ತಾ? ಈ ವಿಡಿಯೋ ಎಂಡ್ ಮಾಡ್ತಿದ್ದೆ ಇಲ್ಲಿಗೆ. ಮತ್ತೆ ವಿಡಿಯೋ ಸಿಗ್ತೆ. ಬಾಯ್, ಟೇಕ್ ಕೇರ್.